ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಟು ಮುಂಬೈ ವ್ಲಾಗ್ ಅಂತ ಹೇಳಿ ಮಾಡಿದ್ದೆ. ಅದರಲ್ಲಿ ನಾನು ಇರೋ ಹೋಟೆಲ್ದು ರೂಮ್ ಟೂರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಸೊ ನಾನು ಇದ್ದಿದ್ದು ಬಂದುಬಿಟ್ಟು ಲೆಮನ್ ಟ್ರೀ ಹೋಟೆಲ್ ಅಂತ ಹೇಳ್ಬಿಟ್ಟು, ಅದು ಅಂಧೇರಿಯಲ್ಲಿ ಇದ್ದಿದ್ದು ಹೋಟೆಲ್ಲು. ಸೊ ನಾನು ನನ್ನ ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ್ಯಂಡ್ ನಾನು ಇಲ್ಲಿ ಇದ್ದಿದ್ದು ಜಸ್ಟ್ 1 ನೈಟ್ ಅಷ್ಟೇ. ಅದಾದಮೇಲೆ ನಾನು ಬೇರೆ ಕಡೆ ಶಿಫ್ಟ್ ಆದೆ. ಎಂತಕ್ಕಂದರೆ ನನ್ನ ಆಫೀಸ್ಗೆ ಇದು ತುಂಬ ದೂರ ಇತ್ತು, ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮುಂಬೈಯಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಶಿಫ್ಟ್ ಮಾಡಿದೆ. ಸೊ ಫಸ್ಟ್ ರೂಮ್ ಎಂಟರ್ ಆಗ್ತಿದ್ದಂಗೆ ನಮಗೆ ಈ ಥರ ಒಂದು ವ್ಯೂ ಕಾಣಿಸುತ್ತೆ. ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ನಮಗೆ ಬೇಕಾಗಿರುವಂಥ ಎಲ್ಲ ಟವಲ್ಸ್ ಆಗಲಿ, ಸೋಪ್, ಬಾಡಿ ವಾಶ್, ಏನೇನು ಬೇಕು ಎಲ್ಲ ಇದೆ. ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಹೇರ್ ಡ್ರೈಯರ್ ಆಗಿರ್ಬೋದು, ಮಿರರ್ ಆಗಿರ್ಬೋದು. ಈ ಮಿರರ್ ಕೂಡ ರೊಟೇಟಬಲ್ ಮಿರರು, ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಯೂಸ್ ಮಾಡೋಕ್ಕೆ. ಮತ್ತು ಹ್ಯಾಂಡ್ ವಾಶ್, ಶವರ್ ಜೆಲ್ ಎಲ್ಲನೂ ಇದೆ, ಪ್ರತಿಯೊಂದೂ. ಟವಲ್ಸ್ ಕೂಡ ಅಷ್ಟೇ ಚೆನ್ನಾಗಿರೋ ಒಳ್ಳೊಳ್ಳೆ ಟವಲ್ಸ್ ಇಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಒಂದು ದೊಡ್ಡ ಮಿರರ್ ಅಂತೂ ಸಕ್ಕತ್ತಾಗಿದೆ, ನೀವು ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ AC ಟೆಂಪರೇಚರ್ ಎಲ್ಲ ಕಂಟ್ರೋಲ್ ಮಾಡೋದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೇನಂದರೆ ನೀವೇನಾದರೂ ಕಾಫಿ ಮಾಡ್ಕೊಬೇಕು ಇಲ್ಲ ಟೀ ಮಾಡ್ಕೊಬೇಕಂದ್ರೆ ಇಲ್ಲೇ ಗ್ರೀನ್ ಟೀ ಸ್ಯಾಶೆಟ್ ಆಗಿರ್ಬೋದು, ಮಿಲ್ಕ್ ಪೌಡರ್ ಆಗಿರ್ಬೋದು, ಕಾಫಿ ಪೌಡರ್ ಎಲ್ಲ ಇಟ್ಟಿರ್ತಾರೆ. ಮತ್ತು ಒಂದು ಕೆಟಲ್ ಕೂಡ ಇದೆ, ಅದರಲ್ಲಿ ನಾವು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದ್ರ ಕೆಳಗಡೆ ಇದ್ದಿದ್ದು ಮಿನಿ ಫ್ರಿಡ್ಜ್. ಈ ಮಿನಿ ಫ್ರಿಡ್ಜಲ್ಲಿ ಆ್ಯಕ್ಚುಲಿ ಅವರೇನೂ ಇಟ್ಟಿರಲಿಲ್ಲ, ಕೆಲವೊಂದು ಸತಿ ಇಟ್ಟಿರ್ತಾರೆ, ಜಸ್ಟ್ ಇವಾಗ ವಾಟರ್ ಬಾಟಲ್ ಇಟ್ಟಿದ್ರು ಅಷ್ಟೇ. ರೂಮ್ನ ಅವರು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಒಂಚೂರು ಏನು ಡಸ್ಟ್ ಇರಲ್ಲ, ಎಲ್ಲ ನೀಟ್ ಆ್ಯಂಡ್ ಟೈಡಿ ಆಗಿರುತ್ತೆ. ಸೊ ನೆಕ್ಸ್ಟು ಇಲ್ಲೊಂದು TV ಕೊಟ್ಟಿದ್ದಾರೆ. TVಯಲ್ಲಿ ನಾವು ಏನು ಬೇಕಾದರೂ ನೋಡ್ಬೋದು. ಸೆಟಪ್ ಬಾಕ್ಸ್ ಕೂಡ ಇದೆ. ಮತ್ತು ನಾವೇನಾದರೂ ವರ್ಕ್ ಮಾಡಬೇಕಂದ್ರೆ ಇಲ್ಲಿ ಆರಾಮಾಗಿ ಕುತ್ಕೊಂಡು ವರ್ಕ್ ಮಾಡ್ಬೋದು ಈ ಟೇಬಲ್ ಮೇಲೆ. ಅದಕ್ಕೊಂದು ಚೇರ್ ಕೂಡ ಕೊಟ್ಟಿದ್ದಾರೆ, ಬೆಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ನಮ್ಮ ರೂಮಿಂದ ವ್ಯೂ ಇದ್ದಿದ್ದು ಈ ಥರ. ಅಲ್ಲೆಲ್ಲ ತುಂಬ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ಅದು ಈ ಥರ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಚೇರ್ ಇದೆ. ಈ ಚೇರ್ ಕೂಡ ತುಂಬ ಆರಾಮಾಗಿ ಕುತ್ಕೊಂಡು ನಾವು ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ವ್ಯೂ ನೋಡಿಕೊಂಡು. ನೆಕ್ಸ್ಟು ಇಲ್ಲೊಂದು ಫೋನ್ ಇದೆ. ಆಮೇಲೆ ಬೆಡ್ ವೆರಿ ಇಂಪಾರ್ಟೆಂಟ್. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು, ವೆರಿ ಕಂಫರ್ಟಬಲ್ ಆಗಿತ್ತು. ಪಿಲ್ಲೋಸು ಅಷ್ಟೇ 3 ಥರ ಪಿಲ್ಲೋ ಕೊಟ್ಟಿದ್ದಾರೆ. ಒಂದು ಚಿಕ್ಕದು, ಇನ್ನೊಂದು ಸಾಫ್ಟ್ ಮತ್ತು ಫರ್ಮ್ ಪಿಲ್ಲೋ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಹಾಕೊಬೋದು. ಆ್ಯಂಡ್ ಅದಾದಮೇಲೆ ಇಲ್ಲೊಂದು ಶೂ ಪಾಲಿಷ್ ಮಾಡೋದು ಇಟ್ಟಿದ್ದಾರೆ. ಮತ್ತು ರೂಮ್ ಸ್ಲಿಪ್ಪರ್ ಕೊಡಬೇಕಿತ್ತು, ಅವರೇನೋ ಕೊಟ್ಟಿರಲಿಲ್ಲ. ಆಮೇಲೆ ಇಲ್ಲಿ ಮಿನಿ ಲಾಕರ್ ಕೊಟ್ಟಿದ್ದಾರೆ. ನಾವೇನಾದರೂ ಇಂಪಾರ್ಟೆಂಟ್ ಐಟಮ್ಸ್ ಇಟ್ಬಿಟ್ಟು ಹೊರಗಡೆ ಹೋಗ್ಬೇಕಂದ್ರೆ ಅದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಸ್ಪೇಸ್ ಇದೆ, ಈ ಥರ ನಮ್ಮ ಬಟ್ಟೆ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ. ಅದಲ್ಲದೆ ಅಯನ್ ಮಾಡ್ಕೊಳ್ಳೋಕ್ಕೆ ಅಯನ್ ಬೋರ್ಡ್ ಮತ್ತು ಅಯನ್ ಬಾಕ್ಸ್ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಸರ್ವಿಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಟೆಲ್ ಕೂಡ ನನಗೆ ರೂಮ್ ಕೂಡ ತುಂಬ ಇಷ್ಟ ಆಯಿತು, ಒಳ್ಳೆ ಪ್ರೀಮಿಯಮ್. ಸೊ ಇಲ್ಲಿ ಟಿಶ್ಯೂ ಬಾಕ್ಸ್ ಇಟ್ಟಿದ್ದಾರೆ, ಇದರಲ್ಲಿ ಟಿಶ್ಯೂಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಈ ಥರ ಏನು ಹೇಳ್ತಾರೆ, ಸೋಪ್, ಕಾಂಬ್, ಆಮೇಲೆ ಶವರ್ ಕ್ಯಾಪ್. ಇದು ಶವರ್ ಕ್ಯಾಪ್, ಇದು ಪೇಸ್ಟ್ ಆ್ಯಂಡ್ ಬ್ರಷ್ 2 ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ, 2 ಕೊಟ್ಟಿದ್ದಾರೆ. ಒಂದು ಸತಿ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ಸೋಪ್ ಹಿಂಗಿದೆ. ಸೊ ನಾರ್ಮಲ್ ಎಲ್ಲ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೆಕ್ಸ್ಟು ಇದು ಕೂಂಬ್ ಅಂತೆ, 2 ಕೊಟ್ಟಿದ್ದಾರೆ, ಇಲ್ಲಿಂದನೇ ಕಾಣಿಸ್ತಿದೆ. ಸೊ ಇದೆ ಕೂಂಬ್. ನೆಕ್ಸ್ಟ್ ಇದು ಶವರ್ ಕ್ಯಾಪ್. ಸೊ ಹಿಂಗಿದೆ, ನಾವೇನಾದರೂ ಸೊ ದಟ್ ನೀರು ಆರದೇ ಇರಲಿ ಅಂತ. ಇದು ಬ್ರಷ್ ಮತ್ತು ಪೇಸ್ಟು, ಇದು ಕೋಲ್ಗೇಟ್. ಈ ಬ್ರಷ್ ಚೆನ್ನಾಗಿದೆ, ಈ ಬ್ರಷ್ ಟಂಗ್ ಕ್ಲೀನರ್ ಎಲ್ಲ ಇದೆ. ಒಂದೊಂದು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಬನ್ನಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಸಿಟ್ರಸ್ ಕೆಫೆ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ನಾವು. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಐ ಥಿಂಕ್ 650 ರುಪೀಸ್ ಏನೋ, ಅನ್ಲಿಮಿಟೆಡ್ ಬಫೆ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ಇಲ್ಲಿ ಒಳ್ಳೆ ಮ್ಯೂಸಿಕ್ ಜೊತೆ ನಮ್ಮ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ಫ್ರೆಶ್ ಜ್ಯೂಸ್ಗಳೆಲ್ಲ ಇಟ್ಟಿದ್ದಾರೆ. ನಮಗೆ ಹೆಲ್ತಿ ಡಯಟ್ ಫಾಲೋ ಮಾಡೋರಿಗೆಲ್ಲ ಇದು ತುಂಬ ಯೂಸ್ಫುಲ್. ಮತ್ತು ವೆರೈಟೀಸ್ ಆಫ್ ಪಿಕಲ್ಸ್ ಅಂದರೆ ಸಾಲ್ಟ್ ವಾಟರ್ ಅಲ್ಲಿ ಇಟ್ಟಿರ್ತಾರಲ್ಲ ಅಂಥದ್ದು ಇಟ್ಟಿದ್ದಾರೆ. ಆ್ಯಂಡ್ ಇನ್ನು ಹೆಲ್ತಿ ಡಯಟ್ ಫಾಲೋ ಮಾಡೋರಿಗೆಲ್ಲ ಸ್ಯಾಲೆಡ್ ಮಾಡ್ಕೊಳ್ಳೋಕ್ಕೆ
ಅವರೇ ಎಲ್ಲನೂ ಇಟ್ಟಿರ್ತಾರೆ. ಫ್ರೆಶ್ ಕಟ್ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮತ್ತು ಇದೆಲ್ಲ ಫ್ರೂಟ್ ಜ್ಯೂಸ್, ವಾಟರ್ಮೆಲನ್ ಜ್ಯೂಸ್ ಮತ್ತು ಮಿಕ್ಸ್ ಫ್ರೂಟ್ ಜ್ಯೂಸ್. ಸೊ ಆಮೇಲೆ ನಾನು ಹೇಳ್ದಂಗೆ ಸ್ಯಾಲಡ್ ಏನಾದರೂ ಮಾಡಬೇಕಂದ್ರೆ ಈ ಥರ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇಲ್ಲಾಂದರೆ ಸ್ಪ್ರೌಟ್ಸ್ ಆಗಿರ್ಬೋದು, ಅದೆಲ್ಲನೂ ಇದೆ. ಅದಲ್ಲದೆ ಜೀರಾ ವಾಟರ್, ಫೆನಲ್ ವಾಟರ್, ಅಜ್ವೈನ್ ವಾಟರ್ ಎಲ್ಲನೂ ಇಟ್ಟಿದ್ದಾರೆ. ಸೊ ದಟ್ ನಾವು ಹೊರಗಡೆಯಿಂದ ಬಂದಿರೋರಿಗೆ ಈ ಥರ ಅವ್ರದ್ದು ಡಯಟ್ ಏನಿದೆ ಅದು ಬ್ರೇಕ್ ಆಗಬಾರ್ದು ಅನ್ನೋ ಥರದಕ್ಕೆ ಎಲ್ಲನೂ ಇಟ್ಟಿದ್ದಾರೆ ಅವರು. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲೊಂದು ಟೋಸ್ಟರ್ ಇಟ್ಟಿದ್ದಾರೆ, ನಾವು ಬ್ರೆಡ್ ಜಾಮ್ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಬೋದು. ಇಲ್ಲೇ ಬ್ರೆಡ್ಸ್ ಎಲ್ಲನೂ ಇದೆ, ಬ್ರೌನ್ ಬ್ರೆಡ್ಡು ಇದೆ, ವೈಟ್ ಬ್ರೆಡ್ಡೂ ಇದೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಚೀಸ್, ವೆರೈಟೀಸ್ ಆಫ್ ಚೀಸ್. ಅದಾದಮೇಲೆ ನನ್ನ ಫೇವ್ರೆಟ್ ಮೇದು ವಡ ಅಂದರೆ ಉದ್ದಿನ ವಡೆ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಚಟ್ನಿ ಬಂದ್ಬಿಟ್ಟು 3 ಥರ ಇಟ್ಟಿದ್ದಾರೆ. ಕೋಕೋನಟ್ ಚಟ್ನಿ, ಆಮೇಲೆ ಬೀಟ್ರೂಟ್ ಚಟ್ನಿ ಅಂತಲೂ ಸಹ ಇಟ್ಟಿದ್ದಾರೆ. ಆಮೇಲೆ ಇಡ್ಲಿಯಲ್ಲಿ 2 ಥರ ಇಟ್ಟಿದ್ರು, ಪ್ಲೇನ್ ಇಡ್ಲಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಡ್ಲಿ ಅಂತ ಹೇಳ್ಬಿಟ್ಟು. ಆ ಚಿಲ್ಲಿ ಫ್ಲೇಕ್ಸ್ ಇಡ್ಲಿ ಅಂದರೆ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾರೆ, ನನಗದು ಇಷ್ಟ ಆಗಿಲ್ಲ. ಆ್ಯಂಡ್ ನಾರ್ಮಲ್ ಸಾಂಬಾರು ಇಟ್ಟಿದ್ರು ಇಡ್ಲಿಗೆ. ಆಮೇಲೆ ಚಿಕನ್ ಸಲಾಮಿ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು, ಎಲ್ಲನೂ ಇದೆ ಇಲ್ಲಿ. ಆ್ಯಂಡ್ ಚಿಕನ್ ಸ್ಟ್ಯೂ, ಸಾಸೇಜಸ್, ಬೇಕ್ಡ್ ಬೀನ್ಸ್, ಕ್ರೀಮಿ ವೆಜಿಟೇಬಲ್ಸ್ ಪ್ರತಿಯೊಂದು ಸಹ ಇದೆ. ಅದಲ್ಲದೆ ನಮಗಿಷ್ಟ ಆಗುವಂಥ ನಮ್ಮ ಸೌತ್ ಇಂಡಿಯನ್ ಫುಡ್ ಕೂಡ ಇದೆ. ಬಟ್ ಇಲ್ಲಿ ಟೇಸ್ಟ್ ಸ್ವಲ್ಪ ಅಷ್ಟಕ್ಕಷ್ಟೇ, ಯಾಕಂದರೆ ನಮ್ಮ ಸೌತ್ ಇಂಡಿಯನ್ ಥರ ಟೇಸ್ಟ್ ಇರಲ್ಲ. ಪಾವ್ ಭಾಜಿ ಆಗಿರ್ಬೋದು, ಪಾವ್ ಭಾಜಿ ಮಾತ್ರ ಸಖತ್ತಾಗಿ ಮಾಡಿದರು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸೌತ್ ಇಂಡಿಯನ್ಸ್ಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಟೊಮ್ಯಾಟೊ ರೈಸ್ ಇಟ್ಟಿದ್ದಾರೆ. ಅದಾದಮೇಲೆ ಶಾವಿಗೆ ಇಟ್ಟಿದ್ದಾರೆ, ಶಾವಿಗೆ ಉಪ್ಪಿಟ್ಟು ಅದಿಟ್ಟಿದ್ರು. ಅದಾದಮೇಲೆ ಇಲ್ಲಿ ಆಲೂ ಆನಿಯನ್ ಪರಾಟ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟಿದ್ರು. ಆ್ಯಂಡ್ ಪಿಕಲ್ಸ್, ಅಸಾರ್ಟೆಡ್ ಪಿಕಲ್ಸ್, ವೆರೈಟೀಸ್ ಆಫ್ ಪಿಕಲ್ಸ್ ಇದೆ. ಆಮೇಲೆ ಇದು ಇನ್ನೊಂದು ಫೇವ್ರೆಟ್ ಸೆಕ್ಷನ್ ಏನಂದರೆ ಇಲ್ಲಿ ಡೆಸರ್ಟ್ಸ್ಗಳೆಲ್ಲ ಇರುತ್ತೆ. ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಡೆಸರ್ಟ್ಸ್. ಸೊ ನಾನು ಸ್ವಲ್ಪ ಟ್ರೈ ಮಾಡಿದೆ ಎಲ್ಲನೂ. ಕ್ರೊಸಾನು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಫ್ರೆಶ್ಲಿ ಕಟ್ ಫ್ರೂಟ್ಸ್ ಇಟ್ಟಿದ್ದಾರೆ. ಫ್ರೂಟ್ ಸ್ಯಾಲಡ್ ಮಾಡಿಕೊಂಡು ನಾವು ತಿನ್ಬೋದು. ಹನಿ ಆಗಿರ್ಬೋದು, ಜಾಮ್ ಆಗಿರ್ಬೋದು, ಏನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಇಟ್ಟಿರ್ತಾರೆ. ಅದಲ್ಲದೆ ಲೈವ್ ಕೌಂಟರ್ ಇರುತ್ತೆ. ಲೈವ್ ಕೌಂಟರಲ್ಲಿ ಈ ಥರ ಸ್ಕ್ರ್ಯಾಂಬಲ್ಡ್ ಎಗ್ಸ್ ಆಗಿರ್ಬೋದು, ಆಮ್ಲೆಟ್ ಆಗಿರ್ಬೋದು, ಅಲ್ಲಿ ಮೆನು ಇರುತ್ತೆ ಲೈವ್ ಕೌಂಟರ್ದು, ಅದರಲ್ಲಿ ನಾವು ಆರ್ಡರ್ ಮಾಡ್ಕೊಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಆಮ್ಲೆಟ್, ಸನ್ನಿ ಸೈಡ್ ಅಪ್, ದೋಸೆ, ಮಸಾಲೆ ದೋಸೆ ಎಲ್ಲ ಇತ್ತು. ಸೊ ನಾನು ದೋಸೆ ಆರ್ಡರ್ ಮಾಡಿದೆ, ಬಟ್ ಅದೇನೋ ಬರಲೇ ಇಲ್ಲ. ಎಷ್ಟೊತ್ತು ವೆಯ್ಟ್ ಮಾಡಿದ್ರು, ನಾನು ಹೋಗಲಿ ಅಂತ ಸುಮ್ಮನಾಗ್ಬಿಟ್ಟೆ. ಬಟ್ ಏನೇ ಆದರೂ ನಮ್ಮ ಸೌತ್ ಇಂಡಿಯನ್ ಥರ ಇಲ್ಲಿ ಫುಡ್ ಸಿಕ್ಕಿಲ್ಲ. ಅದಲ್ಲದೆ ಮಿಲ್ಕ್ ಕೂಡ ಇದೆ, ಹಾಟ್ ಮಿಲ್ಕು, ಕಾಫಿ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಚಾಕೋಸ್ ಆಗಿರ್ಬೋದು, ಕಾರ್ನ್ಫ್ಲೇಕ್ಸ್ ಆಗಿರ್ಬೋದು, ಮ್ಯೂಸ್ಲಿ ಆಗಿರ್ಬೋದು, ಅದೂ ಸಹ ಇದೆ. ಮತ್ತು ಇಲ್ಲಿ ಟೀ ಕಾಫಿ ಎಲ್ಲನೂ ಚೆನ್ನಾಗಿ ಕೊಡ್ತಾರೆ. ಅಂದರೆ ನಾವು ಆರ್ಡರ್ ಮಾಡಿದ್ರೆ ಅವ್ರು ಚೆನ್ನಾಗಿ ಮಾಡಿ ಕೊಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್. ಸೊ ನಾನು ಫಸ್ಟು ಇಡ್ಲಿ ಮತ್ತು ವಡೆ ಟ್ರೈ ಮಾಡಿದೆ. ವಡೆಯಲ್ಲಿ ಏನಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಇಲ್ಲ, ತುಂಬ ಗಟ್ಟಿಯಾಗಿತ್ತು. ಪಾವ್ ಭಾಜಿ ಮಾತ್ರ ಸಕ್ಕತ್ತಾಗಿತ್ತು, ಅದ್ರ ಬಗ್ಗೆ ಕಂಪ್ಲೇಂಟೇ ಇಲ್ಲ. ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಒಂದು ಸತಿ ಹಾಕ್ಕೊಂಡೆ. ಮತ್ತು ಟೊಮ್ಯಾಟೊ ರೈಸ್ ಮತ್ತು ಶಾವಿಗೆ ಉಪ್ಪಿಟ್ಟನ್ನಲ್ಲ, ಅದೆಲ್ಲ ಅಷ್ಟಕ್ಕಷ್ಟೇ. ಮೋಸ್ಟ್ಲಿ ನಾರ್ತ್ ಇಂಡಿಯನ್ಸ್ಗೆ ನಮ್ಮ ಥರ ಫುಡ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಡೆಸರ್ಟ್ಸ್ ಇಷ್ಟ ಅಂತೇಳಿ ನಾನು ಎಲ್ಲನೂ ಸ್ವಲ್ಪ ಟ್ರೈ ಮಾಡಿದೆ. ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೆಂಗಿದೆ, ಆ ಪೂಲ್ ಏರಿಯಾ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದೆ. ಅದು ನೋಡಿದ್ರೆ ಸಕ್ಕತ್ತಾಗಿದೆ. ಬಟ್ ಏನಂದರೆ ಪ್ರಾಬ್ಲಮ್, ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಆಫೀಸ್ಗೆ ಹೋಗ್ಬೇಕಾಗಿರೋದ್ರಿಂದ. ಒಳ್ಳೆ ವ್ಯೂ ಎಲ್ಲ ಇತ್ತು. ಸೊ ನಾನು ಏನೂ ಅಷ್ಟು ಎಂಜಾಯ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ಫೈನಲಿ ಚೆಕ್ಔಟ್ ಮಾಡಬೇಕಾಯ್ತು. ಅಂದರೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ಅಲ್ವಾ, ನಾನು ಆಫೀಸ್ಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ನಾವು ಚೆಕ್ಔಟ್ ಮಾಡಿಬಿಟ್ಟು ಬೇರೆ ಒಂದು ಹೋಟೆಲ್ಗೆ ಹೋಗಬೇಕು. ಸೊ ಅಲ್ಲಿನೂ ಚೆಕ್-ಇನ್ ಮಾಡಿ ಲಗೇಜ್ ಇಟ್ಬಿಟ್ಟು ಅರ್ಲಿ ಚೆಕ್-ಇನ್ ಇದ್ದರೆ ಚೆಕ್-ಇನ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಆಫೀಸ್ಗೆ ಹೋಗಬೇಕು. ಇಲ್ಲ ಅಂದರೆ ಜಸ್ಟ್ ಲಗೇಜ್ ಇಟ್ಬಿಟ್ಟು ಹೋಗಬೇಕು. ಈ ಮುಂಬೈಯಲ್ಲಿ ಇನ್ನೊಂದೇನೆಂದರೆ ಸಖತ್ ಸೆಕೆ, ತುಂಬ ಬಿಸಿಲು, ನಮಗಂತೂ ಇರೋಕ್ಕಾಗಲ್ಲ. ಆ ಹೀಟ್ನ ನಾವು ಟಾಲ್ರೇಟ್ ಮಾಡೋಕ್ಕಾಗಲ್ಲ. ಈ ಥರ ಎ ಸಿಯಲ್ಲಿದ್ದರೆ ನಮಗೆ ಹೊರ್ಗಡೆ ಏನೂ ಫೀಲ್ ಆಗೋಲ್ಲ. ಅದೇ ನಾವೇನಾದರೂ 1 ಮಿನಿಟ್ ಆಚೆ ಹೋದರೂ ಕೂಡ ತುಂಬ ಹ್ಯೂಮಿಡ್ ಫೀಲ್ ಆಗುತ್ತೆ.
ನನಗಂತೂ ಹೊರಗಡೆನೇ ಹೋಗೋಕ್ಕಾಗ್ತಾ ಇರಲಿಲ್ಲ. ಸಖತ್ ಬಿಸಿಲು ಅಂದರೆ ಬಿಸಿಲು. ಅದು ಬೆಳಗ್ಗೆನೇ ಒಂದು 9 o'clock 10 o'clock ಆದ್ರೂ ತುಂಬ ಅಂದರೆ ತುಂಬ ಬಿಸಿಲು. ಸೊ ನಾನು ಆಟೋ ಬುಕ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಹೋಟೆಲ್ ಹತ್ರ ಹೊರಟೆ. ಇದು ಲೆಮನ್ ಟ್ರೀ ಹೋಟೆಲ್ ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ಒಂದು ಶಾರ್ಟು. ಸೊ ಗೈಸ್, ಮುಂಬೈಯಲ್ಲಿ ಎಲ್ಲಕ್ಕಿಂತ ಡಿಫ್ರೆಂಟ್ ಆಗಿರೋ ಏರಿಯಾನೇ ಇದು. ಸಕ್ಕತ್ತಾಗಿದೆ ಈ ಏರಿಯಾ. ಪವಾಯ್ ಅಂತ ಹೇಳ್ಬಿಟ್ಟು ಇರೋ ಬಿಲ್ಡಿಂಗ್ಸ್ ಎಲ್ಲ ಲಕ್ಸುರಿಯಸ್ ಆಗಿದೆ. ತೋರಿಸ್ತೀನಿ. ಸೊ ನಮ್ಮ ಹೋಟೆಲ್ ಕೂಡ ಆಲ್ಮೋಸ್ಟ್ ಬಂತು. ಹಿರಾನಂದಿನಿ ಅಂತ ಹೇಳ್ಬಿಟ್ಟು ಈ ಏರಿಯಾ ಹೆಸರು. ಸಕ್ಕತ್ತಾಗಿದೆ. ಒಂಥರ ಯುರೋಪಿಯನ್ ಸ್ಟೈಲಲ್ಲಿದೆ. ಸೊ ಇಲ್ಲೇನೋ ಡಿ ಮಾರ್ಟ್ ಇದೆ. ಸೊ ನೋಡಿ, ಐ ಥಿಂಕ್ ದಟ್ ಅದು ನಮ್ಮ ಹೋಟೆಲ್. ಅಲ್ಲಿ ಒಂಥರ ಯು ಶೇಪ್ ಥರ ಕಾಣಿಸ್ತಾ ಇದೆ, ಅದು ನಮ್ಮ ಹೋಟೆಲ್. ರೋಡಾಸ್ ಆ್ಯಂಡ್ ಎಕೋ ಹೋಟೆಲ್ ಸ್ಟೇ ಅಂತಲೂ ಏನೋ ಇದೆ, ಅದ್ರ ಹೆಸರು ಹೊರಟೋಗ್ಬಿಟ್ಟಿದೆ ನನಗೆ. ಸೊ ಇದು ನಮ್ಮ ಹೋಟೆಲ್. ಎಷ್ಟು ಚೆನ್ನಾಗಿದೆ ಏರಿಯಾ. ಸಾರಿ, ಇದ್ಮೇಲೂ ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಲಾಸ್ಟ್ ಟೈಮ್ ಇಲ್ಲಿದ್ದೆ ನಾನು. ಈ ಸತಿ ಹೋಗ್ತಾ ಇರೋದು ರೋಡಾಸ್ ಅಂತ ಹೇಳ್ಬಿಟ್ಟು. ಎಲ್ಲಿದೆ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ರೋಡಾಸ್ ಅಂತ. ಓಕೆ, ಇದೆ ರೋಡಾಸ್ ಅಂತ. ಇದೆ ನಮ್ಮ ಹೋಟೆಲ್. ಇಲ್ಲಿಂದ ಹೋಗಬೇಕು. ಹೋಟೆಲಲ್ಲಿ ಲಗೇಜ್ ಇಟ್ಬಿಟ್ಟು ನಾನು ಆಫೀಸ್ಗೆ ಬಂದೆ. ನಮ್ಮ ಆಫೀಸ್ ಲೊಕ್ಯಾಲಿಟಿ ಬಂದ್ಬಿಟ್ಟು ಪವಾಯಲ್ಲೇ. ಸೊ ಅದು ಹೆಂಗಿದೆ ನೋಡಿ. ಇದು ಆಫೀಸ್ ಅಂತಲೇ ಅನಿಸಲ್ಲ, ಯಾವುದೋ ಅಪಾರ್ಟ್ಮೆಂಟ್ ಥರ ಇದೆ. ಆದರೆ ಇದೇ ನಮ್ಮ ಆಫೀಸ್. ಇಲ್ಲೇ ನಾವು ವರ್ಕ್ ಮಾಡೋದು. ನನಗೆ ಇದೆಲ್ಲ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತು. ಈ ಥರ ಬಿಲ್ಡಿಂಗ್ಸ್ ಆಗಿರ್ಬೋದು. ನಮ್ಮ ಕಡೆ ಎಲ್ಲ ಆಫೀಸ್ಗಳಂದ್ರೇ ಬೇರೆ ಥರ ಇರುತ್ತೆ, ಇಲ್ಲೇ ಬೇರೆ ಥರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.